ಹಾಡಕ್ ಶುರು ಮಾಡ್ತೀನಿ. ಒಂದಾದ ನಂತರ ಒಂದಾದ್ರೆ ಕುಡುಕ್ರದೆ, ಮತ್ತೆ ಕುಡುಕ್ರದೆ. ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡಬೇಕು, ಇಲ್ಲ ಅಂತಂದ್ರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ. ನಾನು ಯೂಶಲಿ ಆಕ್ಟರ್ಸ್ ಬ್ರ್ಯಾಂಡ್ ಆಗೋದು ಗೊತ್ತು ನಮಗೆ, ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು. ನಾನು ಹೆಂಗಾರು ತಪ್ಪಿಸ್ಕೋಬೇಕಲ್ಲ ಇದನ್ನ ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಒಂಚೂರು ಏನೋ ಬೇರೆ ಟೈಪ್ ಮಾಡೋಣ, ಬರೀ ಕುಡುಕ್ರದೆ ಆಗುತ್ತೆ, ನಾನು ಬೇರೆ ಥರನೂ ಹಾಡ್ತೀನಿ ಸರ್. ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಪ್ಯಾಥೋ ಆಗಿರ್ಬೋದು, ನನ್ನ ಫೇವ್ರೇಟು ಅಂದ್ಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಟಿದ್ದೆ. ಅಂದರೆ ಈ ಕುಡುಕರು ವಿಚಾರದಲ್ಲಿ ಇದೇ ಥರ ದೆವ್ವ, ಸರಿನಾ? ಅದೇನೋ ಗೊತ್ತಿಲ್ಲ, ದೆವ್ವಾನೋ ನನಗೂ ಅದೇನೋ ಒಂಥರ ಸಂಬಂಧ. ದೆವ್ವ ಇಷ್ಟ ನನಗೆ, ದೆವ್ವ ಆ್ಯಕ್ಚುಲಿ. ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು. ಯಾಕಂದರೆ ಸೀರೀಸ್ ಆಗಿ ಅವತಾರ ಪುರುಷ 1, ಅವತಾರ ಪುರುಷ 2, ಈಗ ಚೂಮ್ ಅಂತಾರೋ. ಈಗ ನಾನು ಅಂಬಾಲಿ ಅವ್ರ ವಿಚಾರಕ್ಕೆ ಬರ್ತೀನಿ. ಒಂದು ಟೀಮು ನನ್ನನ್ನು ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ. ಕರೆಕ್ಟಾ ಮೇಡಮ್? ನೋಡಿ ಲಾಸ್ಟ್ ಇಯರ್ ಅಂತೆ ನೋಡಿ ಲಾಸ್ಟ್ ಇಯರ್ ಅಂತೆ ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು. ಅಂದರೆ ಅವ್ರದ್ದು ಪೋಸ್ಟರ್ ಲಾಂಚಲ್ಲಿ ಇರ್ಬೋದು, ಎಲ್ಲರೂ ನಾನು ಟ್ಯಾಗ್ ಮಾಡೋದಾಗಿದೆ, ನನಗೆ ಪೋಸ್ಟರ್ ಕಳಿಸೋದಾಯಿತು. ನನಗೆ ಯಾರು ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ. ಒಂದು ಅನ್ನೋನ್ ನಂಬರಿಂದ ಹಿಂಗೆ ಬರ್ತಾನೇ ಇದೆ, ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಅಂತಂಥದ್ದು. ಸರಿ ಆಯಿತು, ಹೋಗ್ಬಿಡೋಣ ಸರ್. ನಾನು ಒಂದು ಇದನ್ನು ಕಳಿಸ್ತೀನಿ, ಪೋಸ್ಟರ್ ಕಳಿಸ್ತೀನಿ, ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದು ದೆವ್ವ ಆಗಿರ್ಬೇಕೇನ್ರಿ? ಅದು ದೆವ್ವ ಆಗಿರ್ಬೇಕಾ? ನಾನು ಒಳ್ಳೆ ಕಥೆ ಆಯ್ತು, ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೋ ತಿರ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋವಂಥದ್ದು. ನಾನು ಈ ವಿಚಾರದಲ್ಲಿ ಹೇಳಬೇಕು ಅವ್ರಿಗೆ ಏನು ಅಂತಂತಂದ್ರೆ, ನಾವು ಹೇಳಿದ್ ನೋಡಿ, ಹೋದ ವರ್ಷದಿಂದ ಅವರು ನನ್ನನ್ನು ಫಾಲೋ ಮಾಡ್ತಾ ಇರೋವಂಥದ್ದು. ಎಷ್ಟು ಚಂದ ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದ್ರೆ ನಾನು ಬಂದಿದ್ದೀನಿ ಅಲ್ಲ, ಅವರ ಅವಿರತವಾದಂಥ ಪ್ರಯತ್ನ ನಾನು ಇಲ್ಲಿ ತಗೊಂಬಂದು ನಿಲ್ಸಿರೋ ಅಂಥದ್ದು. ನಾನು ಬಂದಿದ್ದೀನಿ ಅಂತ ಅನ್ನೋದು ಏನಾರು ಆಯ್ತಂದ್ರೆ ತುಂಬ 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 ನನ್ನನ್ನು ನಾನೇ ಇದನ್ನು ಮಾಡ್ಕೊಂಡಂಗೆ. ಅವರ ಶ್ರಮ ಜಾಸ್ತಿ ಇದೆ, ಅವರ ಪ್ರಯತ್ನ ಜಾಸ್ತಿ ಇದೆ. ನನ್ನನ್ನು ಹೆಂಗೆ ಹಿಡಿದಿದ್ದಾರೆ ಅಂತಂದರೆ ಅಲ್ಲಿಂದ ಇಲ್ಲಿ ತನಕ ನೋಡಿ 1.5 ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ. ನನಗೆ ಇವಾಗ ಗೊತ್ತಾಯಿತು, ಆಕ್ಚುಲಿ ಈ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ, ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥದ್ದು ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ. ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾವುದನ್ನು ಬಿಡೋದೇ ಇಲ್ಲ ಅಂತ ಅನ್ನೋವಂಥದ್ದು ಪರ್ಸನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ನನಗೆ ಇನ್ನೊಂದು ಇದರ ಜೊತೆಯಲ್ಲಿ ನನಗನ್ನಿಸ್ತಾ ಇರೋವಂಥದ್ದು, ಅವ್ರಿಗೆ ನೋಡಿ, ಒಬ್ಬ ಆಕ್ಟರ್ನ, ಒಬ್ಬ ಗೆಸ್ಟನ್ನ ಕರಿಬೇಕು ಅಂತಂದ್ರೇ 1.5 ವರ್ಷ ಹಿಂಗೆ ಫಾಲೋ ಮಾಡೋದಂಥವ್ರು. ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟನ್ನು ಕೂಡ ಇವ್ರು ಬಿಟ್ಟಿಲ್ಲ. ಇವ್ರಿಗೆ ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥ ಟೈಟಲ್ ಇವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನೋಂಥ ನನಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ. ಯಾಕಂತಂದ್ರೆ ಇವ್ರು ಎಲ್ಲಾನು ಹಂಗೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನೋವಂಥದ್ದು.